ಸುಧಾಕರ್ ಮಗನ್ ಗೆಲ್ಸ್ಬೇಕಂತ ಭಾರಿ ಆಸಕ್ತಿ ಇಲ್ಲ ಜನ ಇದ್ದಾರೆ. ಆಗ್ಬೇಕಂದ್ರೆ ಅವ್ರ ಅಪ್ಪ ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ನಾನ್ ನೋಡಿದಂಗೆ ಎಷ್ಟೋ ಜನ ಬಡವ್ರ ಮಕ್ಕಳಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಸುಹಾಸ್ ಅವ್ರಿಗೆ ತುಂಬಾ ಬೆಂಬಲ ಇದೆ ಸರ್. ಯಾರು ಯಾವ ಪಾರ್ಟಿ ಗೆಲ್ಬಹುದು? ನಮಗೆ ಬಿಜೆಪಿ. ಆಡಳಿತ ಕಾಂಗ್ರೆಸ್ ಬಗ್ಗೆ ಜನಗಳ ಒಲವು ಜಾಸ್ತಿ ಇದೆ. ಬಿಜೆಪಿ ಜೆಡಿಎಸ್ ಆ ತರದ್ದೇನು ನಮಗೆ ಕಾಣ್ತಾ ಇಲ್ಲ. ಒಬ್ಬ ಬಡವರನಾಗಿರ್ಬೋದು, ಒಬ್ಬ ಸೌಕರ್ಯನಾಗಿರ್ಬೋದು, ಹೆಗಲ ಮೇಲೆ ಕೈ ಹಾಕೊಂಡು ಅವ್ರ ಕಷ್ಟ ಸುಖ ಕೇಳ್ಕೊಂಡು ಟಿಫನ್ ಇಲ್ಲಿ ನಮ್ಮ ಮಟ್ಟ ಬಂದು ಟಿಫನ್ ಮಾಡಿದ್ದಾರೆ. ಅವ್ರು ಎಷ್ಟೋ ಸಲ ನಾವು ಇಟ್ಲಿ ಕೊಟ್ಟಿದ್ದೇವೆ. ಪೂರ್ಣಿಮಕರು ಹೋಸಲ ML ಆದಾಗ ಅವ್ರು ಬಹಳ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ಅಭಿವೃದ್ಧಿ ಮಾಡಿ ಅವರು ಬಡವರ ಬಗ್ಗೆ ಅವಕ್ಕ ತುಂಬಾ ಬಹಳ ಹೆಲ್ಪ್ ಮಾಡಿ ಸರ್. ಅವಕ್ಕಷ್ಟೇ ಜವನಹಳ್ಳಿ ಭಾಗದಲ್ಲಿ ಒಂದು ಸ್ವಲ್ಪ ಕೆರೆಗಳು ತುಂಬಾ ಬಾಕಿ ಇದಾವೆ. ಅದನ್ನೆಲ್ಲ ಡಿಪಿಆರ್ ಎಲ್ಲ ಸಿದ್ಧತೆ ಆಗಿದೆ. ಅದೊಂದು ಅಪ್ರೂವಲ್ ಆದ್ರೆ ಇನ್ನು ನಮ್ಮ ತಾಲೂಕಿನ ನೀರಿನ ಸಮಸ್ಯೆ ಸರಿ ಹೋಗುತ್ತೆ. ವೀಕ್ಷಕರ ಮತ್ತೊಬ್ರು ಮತದಾರರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸುಂದರಣ್ಣ ಹೋಟೆಲ್ ನ ಭಟ್ರು ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ನಾಗಭೂಷಣ ಅಂತ. ಎಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ? ನಾವಿಲ್ಲಿದ್ದ ಇಲ್ಲೊಂದು 6-7 ವರ್ಷ ಇದ್ದ ಮಾಡಿದ್ವಿ. ಇದು 90 ಹೋಟ್ಲ್ ಇರೋದು. ನಾವಿಲ್ಲೊಂದು 6-7 ವರ್ಷ ಅಣ್ಣ ತಮ್ಮಗಳ ತರ ಇದ್ದೆಲ್ಲ ಕೆಲಸ ಮಾಡ್ತಾ ಇದೀವಿ. ನಿಮ್ಮೂರಲ್ಲಿ ಈಗ ಚುನಾವಣೆ ಬರ್ತಿದೆ ಗೊತ್ತಲ್ವಾ? ಹ್ಞೂ ಸರ್ ಗೊತ್ತು. ಹೇಗಿದೆ? ಕಾಂಗ್ರೆಸ್ ಬಿಜೆಪಿನ ಜೆಡಿಎಸ್? ಎಲ್ಲ ಸುಧಾಕರ್ ಮಗನ್ ಗೆಲ್ಸ್ಬೇಕಂತ ಭಾರಿ ಆಸಕ್ತಿ ಇಲ್ಲ ಜನ ಇದ್ದಾರೆ. ಅವ್ರ ಅಪ್ಪ ಇದಾಗಿದಾರಲ್ಲ ಆ ತರ ಮಗನ್ ಒಂದ್ಸಲ ತರ್ಬೇಕು ಅನ್ನೋದು ಅವ್ರಿಗೆ ಬಾರಿ ಎಲ್ಲ ಮಾತಾಡ್ತಿದ್ದಾರೆ. ಮುಂದೆ ಏನೇನಿದೆ ಗೊತ್ತಿಲ್ಲ ಸರ್. ಬಹಳ ಜನ ಬರ್ತಾರೆ. ನಾನ್ ಆಡ್ತೀನಿ ಅಂತ ಬರ್ತಾರೆ. ಬಹಳ ಜನ ಇದ್ದಾರೆ. ಯಾರಿಗ ಅಭಿಪ್ರಾಯ ಐತೆ ಗೊತ್ತಿಲ್ಲ. ಇನ್ನ ಜನ ಸುಧಾಕರ್ ಅವ್ರ ಮಗಂಗೆ ಯಾಕೆ ಟಿಕೆಟ್ ಆಗಬೇಕು? ಆಗ್ಬೇಕಂದ್ರೆ ಅವ್ರ ಅಪ್ಪ ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ನಾನ್ ನೋಡ್ದಂಗೆ ಎಷ್ಟೋ ಜನ ಬಡವ್ರ ಮಕ್ಕಳಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರ ಮನೆ ಅವ್ರ ಹತ್ರ ಹೋಗಿರೋ ಯಾರು ಬರೇ ಕೈಯಲ್ಲಿ ವಾಪಸ್ ಕಳ್ಸಿಲ್ಲ. ಮನುಷ್ಯ ಭಾರಿ ಒಳ್ಳೆ ಮನುಷ್ಯನು. ಅದ್ರಿಂದ ಅವ್ರ ಮಗನ್ ಗೆಲ್ಸ್ಬೇಕು. ಅವ್ರ ಅಪ್ಪನ ತರ ಅವನು ಬೆಳಿಲ್ಲ ಅಂತ ಜನ ಆಸೆ ಪಡ್ತಿದ್ದಾರೆ. ಮಿನಿಸ್ಟರ್ ಆಗಿದ್ರು ಎಲ್ಲರ ಜೊತೆ ಒಡನಾಟ ಇತ್ತು. ಒಳ್ಳೆ ಸರ್. ಇಲ್ಲಿಗೆಲ್ಲ ಟಿಫನ್ ಇಲ್ಲಿ ನಮ್ಮ ಮಟ್ಟ ಬಂದು ಟಿಫನ್ ಮಾಡಿದ್ದಾರೆ. ಅವ್ರು ಎಷ್ಟೋ ಸಲ ನಾವು ಇಟ್ಲಿ ಕೊಟ್ಟಿದ್ದೇವೆ ಅವ್ರಿಗೆ. ಅದೊಂದು ಬಹಳ ಚೆನ್ನಾಗಿ. ಮಿನಿಸ್ಟರ್ ಆದ್ಮೇಲೆ ಹ್ಞೂ ಸರ್ ಬಂದಿದ್ದಾರೆ. ಬಂದಿಲ್ತಿ ಟಿಫನ್ ತಿಂದು ಎಲ್ಲರ ಮೇಲೆ ಅಗಲ್ ಮೇಲೆ ಕೈ ಹಾಕಿ ಮಾತಾಡ್ಸಿ ಆ ತರ ಮಾತಾಡ್ಸಿ ನೋಡ್ರಿ. ನಾವ್ ಇದುವರೆಗೆ ML ನಾನು ಇಲ್ಲಿ 35 ವರ್ಷದ ಓಟ್ ಹಾಕಿರೋದು. ಆ ತರ ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ಸಿ ವ್ಯಕ್ತಿ ಯಾರು ನೋಡಿಲ್ಲ ಸರ್ ನಾವು. ಈ ಹಿಂದೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಸುಧಾಕರ್ ವಿರುದ್ಧ ನಿಂತಿದ್ರು. ಈ ಕಾಂಗ್ರೆಸ್ ಅಲ್ಲಿ ಅವರೇ ಇದ್ದಾರೆ. ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಅವರು ಪೂರ್ಣಿಮಕರು ಹೋಸಲ ML ಆದಾಗ ಅವ್ರು ಬಹಳ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ಅಭಿವೃದ್ಧಿ ಮಾಡಿ ಅವರು ಬಡವ್ರ ಬಗ್ಗೆ ಅವಕ್ಕ ತುಂಬಾ ಬಹಳ ಹೆಲ್ಪ್ ಮಾಡಿ ಸರ್. ಅವಕ್ಕಷ್ಟೇ ಯಾರು ಒಂದ್ ಸಮಾಜ ಒಂದು ಕಷ್ಟ ಸುಖ ಎಲ್ಲ ಒಂದು ವೆಹಿಕಲ್ಸ್ ಆಕ್ಸಿಡೆಂಟ್ ಆದಾಗೆಲ್ಲ ಹೋಗಿ ಅವಕ್ಕೂ ತುಂಬಾ ಹೆಲ್ಪ್ ಮಾಡಿದೆ ಸರ್. ಟಿಕೆಟ್ ಯಾರಿಗೆ? ಪೂರ್ಣಿಮಾ ಸಿಗಬೇಕು, ಸುಹಾಸ್ ಸಿಗಬೇಕು? ಎಲ್ಲ ಸುವಾಸಿಕ ಅಂತ ಐತೆ ಸರ್ ನಮ್ಗೆ ಸಿಂಪತಿ. ಹ್ಞೂ ಸರ್. ಅವ್ರ ಅಪ್ಪನಿದ್ದ ಇನ್ನೇನು ಇನ್ನೊಂದು 1.5 ವರ್ಷ ಐತೆ. 1.5 ವರ್ಷ ಆಡ್ಲಿ ಹೇಳು ಅಂತ. ಏನಾಗ್ಬೇಕು ಸರ್ ನಿಮ್ಮ ಊರಿಗೆ? ಯಾರು ಸರ್? ನಿಮ್ ಊರಿಗೆ ಏನಾಗ್ಬೇಕು? ಆಸ್ಪತ್ರೆ ಸಮಸ್ಯೆ? ಕೆಲ್ಸಗಳು ಬಹಳ ಇದೆ ಸರ್. ಬೇಕಾದ್ರೆ ಹೇಳ್ಕಿದ್ರೆ ಸಹಾಯತ ಕಮ್ಮಿ ಕೆಲ್ಸಗಳು ಇದಾವೆ. ಏನೋ ಜನಗಳು ಸಣ್ಣ ಪುಟ್ಟ ಅವ್ರ ಕೈ ಸೇವೆ ಮಾಡ್ಲಾ ಅಂತ. ಇನ್ನು ಅವ್ರಿಗೆ ಹೊಸ ಕಲಿಬೇಕಲ್ಲ. ಅವ್ರ ಕಲಿಯೋದ್ರೊಳಗೆ ಅವ್ರ ಮೈಂಡಲ್ಲಿ ಏನೇನು ಬರ್ತದ ಮಾಡ್ಲಿ. ಅದು ಈಗ ಜನ ಹೇಳ್ದವಳು ಯಾರು ಮಾಡಕ್ಕಾಗಲ್ಲ. ಸುಹಾಸ್ ಮೊದಲು ಜನರ ಜೊತೆ ಬೇರೆ. ಹ್ಞೂ ಸರ್. ಅವ್ರ ಅಪ್ಪರ ಜೊತೆ ಚುನಾವಣೆ ಇದ್ದಲ್ಲ. ನಾವು 10 ವರ್ಷದಲ್ಲೂ ನೋಡಿದ್ರು. ಅವ್ರ ಅಳಿಯನ ಅವ್ರಿಬ್ರು ಅಣ್ಣ ತಮ್ಮಗಳ ತರ ಬಂದು ಕೆಲಸ ಮಾಡಿದ್ದಾರೆ. ಸರ್ ಸಂದೀಪ್ ಅಂತ ಸರ್. ಏನ್ ಮಾಡ್ತೀರಾ ಸರ್ ನಾವು ಇಲ್ಲಿ ಮೈಕ್ರೋ ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಬಿಸ್ನೆಸ್ ಎಲ್ಲ? ಹಾ ಸರ್ ಪರವಾಗಿಲ್ಲ ಆಗ್ತಾ ಇದೆ. ಹಿರಿಯೂರಲ್ಲಿ ಇದೀಗ ಉಪಚುನಾವಣೆ. ಸಚಿವರಾದಂತ ಸುಧಾಕರ್ ಅವರು ತೀರ್ಕೊಂಡ್ರು. ಹಾಗಾಗಿ ಹೇಗಿದೆ ಚುನಾವಣೆ ಕಾವು? ಸರ್ ಈಗ ಚುನಾವಣೆ ಕಾವು ಬಂದ್ಬಿಟ್ಟು ಈಗ ಸುಧಾಕರ್ ಸುಹಾಸ್ ಅವ್ರಿಗೆ ತುಂಬಾ ಬೆಂಬಲ ಇದೆ ಸರ್. ಹಿರಿಯೂರು ಈ ಸರಿ ಅವರೇ ವಿನ್ ಆಗ್ತಾರಂತ. ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತೆ? ಹೌದೌದು ಸರ್ ಉಳ್ಕೊಳ್ಳಿ. ಸುಹಾಸ್ಗೆ ಟಿಕೆಟ್ ಅಂತ ಎಷ್ಟು ಕನ್ಫರ್ಮ್ ಆಗಿ ಹೆಂಗ್ ಹೇಳ್ತೀರಾ? ಸರ್ ನಮಗೆ ನಂಬಿಕೆ ಪ್ರಕಾರ ಈಗ ಸುಧಾಕರ್ ಸಾಹೇಬ್ರು ಬಂದ್ಬಿಟ್ಟು ತುಂಬಾ ಕೆಲಸ ಮಾಡಿದ್ದಾರೆ. ಬಡವರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಅವ್ರ ಮಗನೇ ತಂದ್ಕೊಡೋದಂತ ಅಂದ್ಕೊಂಡಿದ್ವಿ. ಬಿಜೆಪಿ ರಾಜಣ್ಣ ಅಂತ ಓಡಾಡ್ತಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಅಟ್ಟಿಕಾ ಬಾಬು ಓಡಾಡ್ತಾ ಇದ್ದಾರೆ. ಬಿಜೆಪಿ ಸಾಕಷ್ಟು ಜನ ಆಸ್ಪಿರೆಂಟ್ ಇದ್ದಾರೆ. ನನ್ನ ಪ್ರಕಾರ ರವೀಂದ್ರಪ್ಪ ಅನ್ಕೋತೀನಿ JDS ಅಲ್ಲಿ ನಿಂತಿದ್ರು. ಅವ್ರು ಯಾರಿಗೂ ಪೈಪೋಟಿ ಕೊಡಲ್ವಾ? ಇಲ್ಲ ಸರ್. ಈಗ ಯಾಕಂದ್ರೆ ಸುಧಾಕರ್ ಸಾಹೇಬ್ರು ಇಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಮಗವರು ಓಡಾಡ್ತಿದ್ದಾರೆ ಇಲ್ಲಿ. ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಅವ್ರನ್ನ ಮಾಡಿದ್ರೆ ಒಳ್ಳೇದಂತ ಅನ್ಸುತ್ತೆ ಸರ್ ಹಿರಿಯೂರಲ್ಲಿ. ಈ ಹೋಟ್ಲು ರೆಗ್ಯುಲರ್ ಆಗಿ ಬರ್ತಿರ್ತೀರಾ? ಸರ್ ನಾವು ಬರ್ತಾ ಇರ್ತೀವಿ ಸರ್ ಇಲ್ಲಿ 3 ಏನು ಇಯರ್ಸ್. ವಿಶೇಷ? ಸರ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್. ಇಲ್ಲಿ ಯಾರು ಕೌಂಟ್ರೇ ಇಲ್ಲ. ಇಲ್ಲಿ ಕೌಂಟ್ರ್ ಇಲ್ಲ. ನಾವೇ ಬರ್ಬೇಕು, ನಾವೇ ಹಾಕಬೇಕು, ನಾವೇ ತಿನ್ಬೇಕು. ನಾವು ಕೇಳಿದಷ್ಟೇ ಅಮೌಂಟ್ ಇಸ್ಕೋತಾರೆ. ಮತ್ತೆ ಹೌದೌದು ಸರ್. ಅವ್ರು ಡಿಮ್ಯಾಂಡ್ ಮಾಡಲ್ಲ. ಯಾವ್ದೇ ಕಾರಣಕ್ಕೂ ಡಿಮ್ಯಾಂಡ್ ಮಾಡಲ್ಲ. ತಗೊಂತಾರೆ ಸರ್. ಇವತ್ತಿನವರೆಗೂ ನಾವು ಹೇಳಿದ್ರು ಕೂಡ ಅಮೌಂಟ್ ಅಲ್ಲಿ ಫೋನ್ ಪೇ ಮಾಡಿದ್ರು ಕೂಡ ಕೇಳೋದೇ ಇಲ್ಲ. ಇರ್ಲಿ ಹೋಗಿ ಸರ್. ಮಣಿ ಅಂತೇಳಿ. ಏನ್ ಮಾಡ್ತೀರಾ? ನಾವು ಗ್ರಾನೈಟ್ ಕೆಲಸ ಮಾಡ್ತೀವಿ. ಲೋಡ್ ಅನ್ಲೋಡ್. ಇದೇ ಊರ? ಇದೇ ಊರು. ಎಷ್ಟು ವರ್ಷ ನಿಮ್ಗೆ? ನಮ್ಗೆ 22. ಆಲ್ರೆಡಿ ಒಂದ್ಸಲ ಓಟ್ ಹಾಕಿದೀರಾ. ಈಗ ನಿಮ್ಮಲ್ಲಿ MLA ಆಗಿದ್ದವ್ರು ತೀರ್ಕೊಂಡ್ರು. ಮಿನಿಸ್ಟರ್ ಕೂಡ ಆಗಿದ್ರು. ಬೈ ಎಲೆಕ್ಷನ್ ಬಂದಿದೆ. ಯಾರು ಯಾವ ಪಾರ್ಟಿ ಗೆಲ್ಬಹುದು ಅನ್ಸುತ್ತೆ? ನಮಗೆ ಬಿಜೆಪಿ. ಯಾರು ಬಿಜೆಪಿಲಿ? ರಾಜಣ್ಣ ನಿಂತ್ಕೋಬೇಕಾ ಅಥವಾ 2-3 ಜನ ಆಸ್ಪಿರೆಂಟ್ ಇದ್ದಾರೆ? ಅಭಿನಂದನ್ ಅಂತನ? ಅವ್ರು ಏನ್ ಮಾಡ್ತಾರೆ ಸರ್? ಅವರು ಚೆನ್ನಾಗಿ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅವರು ಇಲ್ಲಿ ಲೋಕಲ್ ಐಟಾ? ಇಲ್ಲೇ ಓಡಾಡ್ತಿದ್ದಾರೆ ತುಂಬಾ? ತುಂಬಾ ಓಡಾಡ್ತಿದ್ದಾರೆ ಇಲ್ಲೇ. ಅವ್ರಿಗೆ ಟಿಕೆಟ್ ಸಿಗೋ ನಿರೀಕ್ಷೆ ಇದೆಯಾ? ಅದು ನಮಗೆ ಗೊತ್ತಿಲ್ಲ. ಸರ್ ಮತ್ತೊಂದ್ ಕಡೆ ಬಿಜೆಪಿ JDS ಮೈತ್ರಿ ಇದೆ. JDS ಓಟ್ಗಳು ಜಾಸ್ತಿ ಇದಾವೆ ಇಲ್ಲಿ. ಈಗ ಮೈತ್ರಿ ಇರೋದ್ರಿಂದ ಅಭಿನಂದನ್ ಅವ್ರಿಗೆ ಟಿಕೆಟ್ ಸಿಕ್ಕರೆ ಬಿಜೆಪಿ ಗೆಲ್ಲೋ ಚಾನ್ಸಸ್ ಕೂಡ ಇದೆ. ಏನಂತೀರಾ? ಸರ್ ಏನ್ ಮಾಡ್ತಾರೆ ಅಭಿನಂದನ್ ಅವರು? ಸಮಾಜ ಸೇವೆನಾ? ಚೆನ್ನಾಗಿ ನಮ್ಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಅವರೇ ಬಂದು
ಫೋನ್ ನಂಬರ್ ನನಗೆ ವೈಯಕ್ತಿಕವಾಗಿ ನಂಬರ್ ಕೊಟ್ಟು ನಿನ್ಗೆ ಏನೇ ಬೇಕು ಹೆಲ್ಪ್ ಅಂದ್ರು. ಹಾ. ನಾನು ಲವ್ ಮ್ಯಾರೇಜ್ ಆಗಿರೋದು. ಓಕೆ ನಾನು SC, ಅವರು ಒಕ್ಕಲಿಗರು. ಹಾ. ಹಿಂಗೆ ಹೇಳಿದ್ಕೆ ನಿನ್ ಏನೇ ಪ್ರಾಬ್ಲಮ್ ಇದ್ರು, ನೀನ್ ಏನೇ ಬೇಕಂದ್ರು ನನಗೆ ವೈಯಕ್ತಿಕವಾಗಿ ನನಗೆ ಕೇಳು, ನಾನು ಕೊಡ್ತೀನಿ. ನಿಜ, ಇಷ್ಟು ಧೈರ್ಯ ತುಂಬುವಂತ ನಾಯಕರಿದ್ರೆ ಒಳ್ಳೇದಲ್ವಾ? ಒಳ್ಳೇದು, ಅವ್ರ MLA ಇನ್ನೂ ಒಳ್ಳೇದಾಗ. ಇನ್ನ ಒಳ್ಳೇದು. ಥ್ಯಾಂಕ್ ಯು ಬ್ರದರ್. ನಿಮ್ಮ ಹೆಸರು? ಕಿರಣ್ ಅಂತ ಸರ್. ಏನ್ ಮಾಡೋದು ಕಿರಣ್ ಅವರು? ಡ್ರೈವಿಂಗ್ ಸರ್. ಡ್ರೈವಿಂಗ್. ಏನಿದೆ ಪ್ರಾಬ್ಲಮ್ ಡ್ರೈವಿಂಗ್? ಏನು ಪ್ರಾಬ್ಲಮ್ ಇಲ್ಲ ಸರ್, ಪೊಲೀಸ್ ಕಾಟ? ಯಾವ್ದು ಪ್ರಾಬ್ಲಮ್ ಇಲ್ಲ ಸರ್ ನಮ್ಗೆ. ಓಕೆ, ಯಾವ ಗಾಡಿ ಓಡಿಸ್ತೀರಾ? ಬುಲೋರಾ ಸರ್. ನಿಮ್ಗೆ ಎಷ್ಟು ವರ್ಷ? 25 ಸರ್. ಅಲ್ಲೇ ಒಂದ್ 2 ಓಟ್ ಹಾಕಿ 2 ಎಲೆಕ್ಷನ್ ಓಟ್ ಹಾಕಿರ್ತೀರಾ? ಹಾಕಿದೀವಿ ಸರ್. ಈಗ ಹೇಗಿದೆ ಸರ್ ಬೈ ಎಲೆಕ್ಷನ್ ಕಾವು? ಸರ್ ಬೈ ಎಲೆಕ್ಷನ್ ಬರುತ್ತೆ ಈಗ ಹಾ, ಸರ್. ಅಲ್ವಾ? ಬಿಜೆಪಿ ಇದೆಯಾ, ಕಾಂಗ್ರೆಸ್ ಇದೆಯಾ? ಬಿಜೆಪಿ ಸರ್. ಬಿಜೆಪಿ. ಯಾರು ಅಭಿನಂದನ್? ಅಭಿನಂದನೆ ಸರ್. ಯಾವ ಕಾರಣಕ್ಕೆ ಇಷ್ಟ ಆಗ್ತಾರೆ ಅವರು ಅಂದ್ರೆ? ಎಲ್ಲಾ ಸಾಮಾಜಿಕವಾಗಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಹಾ. ಆಮೇಲೆ ಎಲ್ಲಾ ತರನು ನಮಗೆ ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಬಿಜೆಪಿ ಏನೇ ಕಷ್ಟ ಸುಖ ಇದ್ರು ಬರ್ತಾರೆ ಸರ್. ಬರ್ತಾರೆ ಸರ್. ಇಲ್ಲೇ ಮನೆ ಇಲ್ಲೇ ಇರುತ್ತಾ? ಇಲ್ಲ ಇಲ್ಲ, ಸರ್. ಯಾವ್ರು Direct ಏರಿಯಾದ ನಮ್ಮ ಏರಿಯಾದ ಫೋನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅರ್ಧ ಗಂಟೆಗೆ ಬಂದ್ಬಿಡ್ತಾರೆ. ಬೆಂಗಳೂರಲ್ಲಿ ಇರ್ತಾರಾ ಅಥವಾ ಇಲ್ಲೇ ಇರ್ತಾರಾ? ಇಲ್ಲೇ ಇರ್ತಾರೆ. ಇಲ್ಲೇ ಹಾ, ಅವರು ಬಂದ್ಬಿಟ್ಟು ವೇಣ್ಕಲ್ ಗುಡ್ಡ ಅನ್ಸುತ್ತೆ ಅವ್ರ ದೂರು. ಇಲ್ಲೇ ವೇಣ್ಕಲ್ ಗುಡ್ಡ. ನಿಮ್ಮ ಹೆಸರು? ಹೇಮಂತ್ ಅಂತ ಹೇಳಿ. ಏನ್ ಮಾಡ್ತೀರಾ ಸರ್? ನಾವು ರೈತರ ಸರ್. ರೈತರು. ಹೌದು. ಹೇಗಿದೆ ರೈತರಿಗಿರೋ ಸಮಸ್ಯೆ ಏನಿದೆ? ಸಮಸ್ಯೆ, ನೀರಿನ ಸಮಸ್ಯೆ ಬಹಳ ಇದೆ. ಓಕೆ. ಆದ್ರೂ ಇತ್ತೀಚಿನ ದಿನಗಳಲ್ಲಿ ಪರವಾಗಿಲ್ಲ, ಎಲ್ಲ ಪ್ರಾಜೆಕ್ಟ್ ಮಾಡಿದ್ರು ನಮ್ಮ ಮಾಜಿ ಮಿನಿಸ್ಟರ್ಗಳು. ಓ, ಸುಧಾಕರ್ ಅವರು ಚೆನ್ನಾಗಿ ಹೌದು, ಭದ್ರಮೇಲ್ ದಂಡೆದ ಎಲ್ಲ ಕಾಮಗಾರಿ ನಡೀತಾ ಇದೆಯಲ್ಲ. ಹಂಗಾಗಿ ಈಗ ಮಾರಿಕಣಿವೆ ಡ್ಯಾಮ್ ಬೇರೆ ಒಂದ್ 2-3 ಸರಿ ತುಂಬಿದೆ. ಓಕೆ. ಹಂಗಾಗಿ ಸ್ವಲ್ಪ ಮೊನ್ನೆ ಸ್ವಲ್ಪ ದಿನ ನೀರಿನ ಸಮಸ್ಯೆ ಆಗಿದೆ ಇಲ್ಲಿ ಹಿಮಂಗಳ ಭಾಗದಲ್ಲಿ. ಹೌದು. ಇನ್ನ ಜವನಹಳ್ಳಿ ಭಾಗದಲ್ಲಿ ಒಂದ್ ಸ್ವಲ್ಪ ಕೆರೆಗಳು ತುಂಬಾ ಬಾಕಿ ಇದಾವೆ. ಅದನ್ನೆಲ್ಲ ಡಿಪಿಆರ್ ಎಲ್ಲ ಸಿದ್ಧತೆ ಆಗಿದೆ. ಅದೊಂದು ಅಪ್ರೂವಲ್ ಆದ್ರೆ ಇನ್ನು ನಮ್ಮ ತಾಲೂಕಿನ ನೀರಿನ ಸಮಸ್ಯೆ ಸರಿ ಹೋಗುತ್ತೆ. ಸರ್, ಯಾರು ಕೂಡ ತೀರ್ಕೊಂಡು ಬೈ ಎಲೆಕ್ಷನ್ ಬರಬಾರ್ದು, ಯಾರು ಬಯಸಲ್ಲ, ಆದ್ರೂ ಬಂದ್ಬಿಟ್ಟಿದೆ. ಹೌದು. ಹೇಗಿದೆ ಸರ್ ಹಿರಿಯೂರು? ಇಲ್ಲ, ಹಿರಿಯೂರು ಚುನಾವಣೆ ಕಾವು. ಇದೆ, ಚುನಾವಣೆ ಕಾವಿದೆ, ನಡೀತಾ ಇದೆ. ಹಾ, ಆದ್ರೆ ಏನಂದ್ರು ಆಡಳಿತ ಕಾಂಗ್ರೆಸ್ ಬಗ್ಗೆ ಜನಗಳ ಒಲವು ಜಾಸ್ತಿ ಇದೆ. ಓಕೆ. ಯಾವತ್ತು ಆಡಳಿತ ಪಕ್ಷದ ಒಂದ್ ಸ್ವಲ್ಪ ಈ ಕಡೆ ಕಾಂಗ್ರೆಸ್ ಪಕ್ಷದ ಒಂದು ಒಲವು ಜಾಸ್ತಿ ಇದೆ. ಸರ್, ನಾವು ಈ ಊರವ್ರಲ್ಲ. ಮತ ಸಮುದಾಯ ಅಂತ ಬಂದಾಗ ಅವ್ರದ್ದೇನ್ ದೊಡ್ಡ ಸಮುದಾಯನೂ ಆಗಿರ್ಲಿಲ್ಲ, ಜೈನ್ ಸಮುದಾಯ. ಆದ್ರೂ ಸತತವಾಗಿ ಗೆಲ್ತಿದ್ರು, ಸಚಿವರಾಗಿದ್ರು. ಏನು ವರ್ಕ್ ಏನಿತ್ತು ಅಂತ? ಸರ್, ಮೊದ್ಲು ಅವರು ಜನಗಳ ಹತ್ರ ಬೆರೆತಿದ್ದ ರೀತಿ, ಒಬ್ಬ ಬಡವರನಾಗಿರ್ಬೋದು, ಒಬ್ಬ ಸೌಕರ್ನಾಗಿರ್ಬೋದು, ಹೆಗಲ ಮ್ಯಾಗ ಕೈ ಹಾಕೊಂಡು ಅವ್ರ ಕಷ್ಟ ಸುಖ ಕೇಳ್ಕೊಂಡು ಅವ್ರದ್ದು ಏನೇ ಆದ್ರೂ ಅವ್ರನ್ನ ಹತ್ರ ಕರ್ಕೊಂತಿದ್ರು. ಹಂಗಾಗಿ ಅವ್ರ ವೈಯಕ್ತಿಕ ಫಸ್ಟ್ ಅವರ ವ್ಯಕ್ತಿಗೆ ಬಾರಿ ಇಷ್ಟಪಡೋರು, ಅವ್ರ ವ್ಯಕ್ತಿತ್ವಕ್ಕೆ. ಅದಾದ್ಮೇಲೆ ಅವ್ರ ಮಾಡ್ತಕ್ಕಂಥ ಕೆಲಸ ದಾನ ಧರ್ಮ. ಅವ್ರು ಯಾವಾಗ್ಲೂ ಆಗ್ಲಿ ಯಾರನ್ನೇ ಅವ್ರ ಮನೆ ಹತ್ರ ಹೋಗಿ ಕಷ್ಟ ಸುಖ ಅಂತ ಹೋದ್ರೆ ಬರೀ ಕೈಯಾಗಿ ಎಂದು ಕಳಿಸಾರಲ್ಲ ಅವರು. ಕೊನೆ ಪಕ್ಷ ಅವ್ರಿಗೆ ಏನೂ ಆಗಲ್ಲ ಅಂದ್ರು ಅವ್ರ ಜೋಮಲ್ಲಿ ಇದ್ದಿದ್ದಾದ್ರೂ ಕೊಟ್ಟು ಕಳಿಸಂತ ವ್ಯಕ್ತಿ. ಹಂಗಾಗಿ ಅವರು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಾರಿ ಒಡನಾಟ ಇತ್ತು. ಹಂಗಾಗಿ ಕಮ್ಮಿ ಜನಸಂಖ್ಯೆ ಇದ್ರೂ ಸಹ ಅವರು 4 ಬಾರಿ ಇಲ್ಲಿ ಗೆದ್ದಿದ್ದಾರೆ. ಸರ್, ಹಂಗಾರೆ ನಿಮ್ ಪ್ರಕಾರ ಸುಧಾಕರ್ ಅವ್ರ ರಾಜಕಾರಣಿ ಅಲ್ಲ, ಜನನಾಯಕ? ಹೌದು, ಖಂಡಿತವಾಗ್ಲು. ಸರ್, ಹೇಗಿದೆ ಒಂದ್ ಕಡೆ ಬಿಜೆಪಿ ಅವರು ಇತ್ತೀಚೆಗಷ್ಟೇ ಚಿತ್ರದುರ್ಗದಲ್ಲೇ ಅಭಿಮಾನೋತ್ಸವ ಮಾಡಿದ್ರು, ದೊಡ್ಡ ಮಟ್ಟಕ್ಕೆ ಶಕ್ತಿ ಪ್ರದರ್ಶನ ಮಾಡಿದ್ರು. ಮತ್ತೊಂದ್ ಕಡೆ ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ಇದೆ. ಹೇಗಾಗ್ಬೋದು ಈ ಬಾರಿ ಚುನಾವಣೆ? ಸರ್, ನಮ್ಗೇನು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಕಾಣ್ತಾ ಇಲ್ಲ. ಹೌದಾ? ಬಿಜೆಪಿ JDS ಆ ತರದ್ದೇನು ನಮಗೆ ಕಾಣ್ತಾ ಇಲ್ಲ. ಒಂದಾದ್ರೂ ಸಮೇತನ ಏನಂತ ಎಫೆಕ್ಟ್ ಆಗುತ್ತೆ ಕಾಂಗ್ರೆಸ್ಗೆ ಅನ್ನೋದು ನಮಗೆ ಕಾಣ್ತಾ ಇಲ್ಲ. ಇಲ್ಲ, ಯಾಕಂದ್ರೆ ಲೆಕ್ಕಾಚಾರ ನೋಡ್ದಂಗೆ 2013 JDS 70,000 ಓಟ್ ಬಂದಿತ್ತು. ಒಕ್ಕಲಿಗರ ಓಟ್ಗಳು ಇದೆ, ಹಾಗೆ ಕಾಡುಗೊಲ್ಲ ಸಮುದಾಯದ ಓಟ್ಗಳು ಹೆಚ್ಚಾಗಿದೆ. ಇದ್ರ ಮಧ್ಯೆ ಜೈನ ಸಮುದಾಯದಲ್ಲಿ ಸುಧಾಕರ್ ಅವರ ಮಗ ಗೆಲ್ಬೇಕು ಅಂದ್ರೆ ಅವ್ರು ಮಾಡಿರೋ ಕೆಲಸ ಒಂದೇ ಶ್ರೀರಕ್ಷೆ ಆಗುತ್ತೆ. ಅವು ಖಂಡಿತ 100% ಸುಧಾಕರ್ ಅವರು ಮಾಡಿರ್ತಕ್ಕಂಥ ಕೆಲಸನೇ ಅವ್ರ ಮಗನಿಗೆ ಸುಧಾಕರ್ ಅವರಿಗೆ ಶ್ರೀರಕ್ಷೆ ಆಗುತ್ತೆ ಅಂತೇಳಿ ನಾವು ಭಾವಿಸ್ತೀವಿ. ನೀವು ಕಾಂಗ್ರೆಸ್ ಕಾರ್ಯಕರ್ತರ? ಹೌದು ಸರ್, ಕಾಂಗ್ರೆಸ್ ಕಾರ್ಯ. ಏನ್ ಮಾಡ್ತೀರಾ ಸರ್? ನಾವು ಜಿಲ್ಲಾ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಸದಸ್ಯರು. ಒಳ್ಳೇದಾಯ್ತು, ಖುಷಿ ಆಯ್ತು ನಿಮ್ನ ಭೇಟಿಯಾಗಿ. ಹೊಸ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಪ್ರಮಾಣ ವಚನ ತಗೊಂಡಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತೀರಾ? ಸರ್, ಖಂಡಿತ ಅವರು ಒಂದು ಯಾವ್ದಾದ್ರು ಒಂದು ಅನುದಾನಗಳನ್ನು, ಒಂದು ಕೊಡುಗೆಗಳನ್ನ ಇತಿಹಾಸ ಅವ್ರು ಹೇಳಿದ್ದಾರೆ, ಇತಿಹಾಸ ನಿರ್ಮಾಣ ಮಾಡಿ ಹೋಗ್ತೀನಿ ಅಂತ. ಅವ್ರು ಕೆಲಸ ಮಾಡಲ್ಲ, ಇತಿಹಾಸ ನಿರ್ಮಾಣ ಮಾಡಿ ಹೋಗ್ತಾರೆ ಅವ್ರು. ಸಾಕ್ಷಿ ಗುಡ್ಡೆ ಬಿಟ್ಟು. ಹೌದು, ಯಾಕಂದ್ರೆ ಮಾಜಿ ದೇವರಾಜ ಅರಸು ಮುಖ್ಯಮಂತ್ರಿಗಳು ಆ ಬಂಗಾರಪ್ಪ ಅವರು ಯಾವ ರೀತಿ ಮಾಡಿದ್ರು ಅದೇ ರೀತಿ ನೆನೆಸ್ಕೊಳತಾರ ಯಾವ್ದಾದ್ರು ಮಾಡ್ತಾರೆ ಅಂತ ನಮ್ಮ ಭರವಸೆ ಬಹಳ ಇದೆ DK ಶಿವಕುಮಾರ್ ಅವ್ರ ಮೇಲೆ. ಹಿರಿಯೂರ್ಗೆ ಏನ್ ಆಗಬೇಕು ಸರ್ ನಿಮ್ ಪ್ರಕಾರ? ಇದೊಂದು ಕೊರತೆ ಇದೆ ಹಿರಿಯೂರ್ಗೆ, ನೀರಾವರಿ ಹೇಳಿದ್ರೆ ಇದ್ ಬಿಟ್ರು ಆಸ್ಪತ್ರೆ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಅಥವಾ ಉದ್ಯೋಗ ಆಗಿರ್ಬೋದು. ಸರ್, ಇದೇ ಸಮಸ್ಯೆಗಳು ಸಣ್ಣ ಪುಟ್ಟವಿದೆ. ಆದ್ರೆ ಈ ನೀರಿನ ಸಮಸ್ಯೆ DPR ಸಿದ್ಧತೆ ಆಗಿದೆ. ನಮ್ಮ ಮಾಜಿ ಸಚಿವರಿದ್ದಾಗಲೇ ಎಲ್ಲ ಸಿದ್ಧತೆ ಆಗಿದೆ. ಅದಕ್ಕೊಂದು ಅಪ್ರೂವಲ್ ಒಂದು ಬೇಕಾಗಿತ್ತು. ಈಗ ಅದನ್ನು ಸಹ ಈಗ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಆಗಿರೋದ್ರಿಂದ ಅದು ನಮ್ಮ ತಾಲೂಕಿಗೆ ಮಾಡ್ಕೊಡ್ತಾರೆ ಅಂತ ನಂಬಿಕೆ ಇದೆ. ಅದಾಗ್ತಿದ್ದಂಗೆ 100ಕ್ಕೆ 100 ನಮ್ಮ ತಾಲೂಕಿನ ನೀರಿನ ಸಮಸ್ಯೆ ಬಗೆಹರಿತೈತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.